ಕೆಲವೊಮ್ಮೆ ಯಾರಾದರೂ ಹೇಳುವಂತಹ ಹಿತನುಡಿಗಳು ಅಥವಾ ವಿಚಾರಧಾರೆಗಳು ನಮಗೇನಾದರೂ ಇಷ್ಟವಾದರೆ ಅದು ನಮ್ಮ ಸ್ಮೃತಿ ಪಟಲದಲ್ಲಿ ಹಾಗೆ ಉಳಿದುಕೊಂಡ್ಬಿಡುತ್ತೆ. ಅಂತಹ ಒಂದು ಕಗ್ಗವನ್ನು ನನ್ನ ಕಿವಿಗೆ ಬೀಳಿಸಿದಂಥವರು ನನ್ನ ಯೋಗ ಗುರುಗಳಾದಂತಹ ಪ್ರಕಾಶ್ ಯೋಗಿ ಗುರುಜಿಯವರು. ನೀವೇನು ಬ್ಯಾನರಲ್ಲಿ ನೋಡ್ತಾ ಇದ್ದೀರಲ್ಲ ಅವರೇನೆ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವ ನೆನ್ನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯಿತು ಮಂಕುತಿಮ್ಮ ಅಂತ. ಅಂದರೆ ಪ್ರಸಿದ್ಧಿಯನ್ನು ಪಡೆದುಕೊಳ್ಳುವುದರ ಸಲುವಾಗಿ ನಾವೆಲ್ಲರೂ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಹೋರಾಟವನ್ನು ಮಾಡಿ 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 ಸೋಲನ್ನು ಕೂಡ ಒಪ್ಕೊಳ್ತಾ ಇದ್ದೀವಿ. ಅಷ್ಟೇ ಸಾಕಾಗದೆ ಯಾವುದೋ ಒಂದು ಕೆಲಸವನ್ನು ಮಾಡ್ತೀವಿ, ಆ ಕೆಲಸದಿಂದ ನಮ್ಮ ಹಿಂದೆ ಒಂದಷ್ಟು ತಂಡವನ್ನು ಕಟ್ಟಿಕೊಂಡು ಆ ಹೆಸರನ್ನು ಮಾಡಿಕೊಳ್ಳೋ ಸಲುವಾಗಿ ಪ್ರಚಾರವನ್ನು ಮಾಡ್ತೀವಿ, ಅದರಿಂದ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಹೋಗ್ತಾ ಇದ್ವಿ. ಅಷ್ಟೇ ಸಾಕಾಗದೆ ನನಗೇನಾದರೂ ಅಧಿಕಾರ ಇದ್ದಿದ್ರೆ ನಾನು ಹಾಗೆ ಬದಲಾವಣೆ ಮಾಡ್ತಾ ಇದ್ದೆ, ಹಾಗೆ ಉದ್ಧಾರ ಮಾಡ್ತಾ ಇದ್ದೆ. ನಾನೇನಾದರೂ ಪಂಚಾಯತಿ ಅಧ್ಯಕ್ಷ ಆಗಿದ್ದರೆ ನಮ್ಮ ಊರನ್ನೇ ಉದ್ಧಾರ ಮಾಡ್ತಾ ಇದ್ದೆ, ಮುಖ್ಯಮಂತ್ರಿ ಆಗಿದ್ದರೆ ರಾಜ್ಯವನ್ನು ಉದ್ಧಾರ ಮಾಡ್ತಾ ಇದ್ದೆ, ಪ್ರಧಾನಮಂತ್ರಿ ಆಗಿದ್ದರೆ ನಮ್ಮ ದೇಶವನ್ನೇ ಉದ್ಧಾರ ಮಾಡ್ತಾ ಇದ್ದೆ ಎನ್ನುವಂತಹ ಉದ್ಧಾರ ಮಾಡುವಂತಹ ಮಾತುಗಳನ್ನು ಆಡ್ತಾ ಇದ್ವಿ. ಅದಕ್ಕೆ ದೇಶವನ್ನು ಉದ್ಧಾರ ಮಾಡುವಂಥದ್ದು ಹಾಗಿರಲಿ, ಫಸ್ಟ್ ನಿನ್ನುದ್ಧಾರವೆಷ್ಟಾಯಿತು ಎನ್ನುವಂಥದ್ದು ಇಲ್ಲಿ ನಮ್ಮ DVG ಅವರು ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ಇಂತಹ ಮಾರ್ಮಿಕವಾದ ಪ್ರಶ್ನೆಯನ್ನು ಕೇಳುವುದರ ಮುಖಾಂತರ ನಮ್ಮ ಆತ್ಮದ ಉದ್ಧಾರ ಎಷ್ಟಾಗಿದೆ ಎನ್ನುವಂಥದ್ದನ್ನು ನೋಡಿಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು ಎನ್ನುವಂಥದ್ದು. ಹಾಗಾಗಿ ಇಂತಹ ಕಗ್ಗವನ್ನು ಬರೆದಿರ್ತಕ್ಕಂಥ ನನ್ನ ನೆಚ್ಚಿನ ಇಷ್ಟವಾದಂತಹ ನನ್ನ ಗುರುಗಳೇ ಎಂದು ಸ್ವೀಕಾರ ಮಾಡಿರ್ತಕ್ಕಂಥ DVG ಅವರು ಮತ್ತು ನನ್ನ ಯೋಗ ಗುರುಗಳಾದಂತಹ ಪ್ರಕಾಶ್ ಯೋಗಿ ಗುರುಜಿಯವರಿಗೆ ಧನ್ಯವಾದಗಳು.